ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಮನೇಲಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮನೇಲಿ ಈ ರೀತಿ ಶಿವನ್ ಪೂಜೆ ಎಲ್ಲ ಮುಗೀತು. ಮನೇಲಿ ಪೂಜೆ ಅಂತೂ ಆಯ್ತು, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದಾರೆ. ಹಾಯ್ ಮಾಡಿ, ಬನ್ನಿ ದಾರಿಲಿ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ. ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಆಕ್ಚುಲಿ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ. ಅದಕ್ಕೆ ಯಾಕೋ ಟೈಮೇ ಕೊಡ್ ಬರ್ತಿರ್ಲಿಲ್ಲ. ಇವತ್ತು ಹೆಂಗಿದ್ರು ಮಹಾಶಿವರಾತ್ರಿ ಅಲ್ವಾ, ಎಲ್ಲಾ ದೇವಸ್ಥಾನನೂ ತೆಗ್ದಿರುತ್ತೆ, ಆ ದೇವಸ್ಥಾನನೂ ಓಪನ್ ಆಗಿರುತ್ತೆ. ಹಾಗಾಗಿ ನಾನಿವತ್ತು ಮಾಗಡಿ ರೋಡ್ ಅಲ್ಲಿರೋ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ರೋಡ್ ಅಂತೂ ತುಂಬಾ ಬ್ಯುಸಿ ರೋಡು, ನಾವ್ ಯಾವಾಗ್ಲೂ ಓಡಾಡೋ ರೋಡ್ ಇದು. ಹಬ್ಬಕ್ಕೆ ಅಂತ ರಜಾ ಇರೋದ್ರಿಂದ ರೋಡ್ ಎಲ್ಲ ಫುಲ್ ಖಾಲಿ ಖಾಲಿ. ಪರ್ವಿಣಿ, ಹೇಳು, ಏನ್ ಸಮಾಚಾರ? ಏನ್ ಯಾವಲ್ಲ ಹೇಳ್ತಿರ್ತೀಯ? ನೋಡಿದ್ರಲ್ಲ ಫ್ರೆಂಡ್ಸ್, ದೇವರ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂತ. ನನಗಂತೂ ಮನ್ಸಿಗೆ ತುಂಬಾನೇ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಎಷ್ಟೋ ದಿವಸದ ಮೇಲೆ ಶನ್ಮಾತ್ಮನ ದರ್ಶನ ಆಯ್ತಲ್ಲ ಅಂತ ತುಂಬಾನೇ ಖುಷಿ ಆಯ್ತು. ಈ ಶನ್ಮಾತ್ಮ ದೇವರು ನಿಮ್ ಜೀವನದಲ್ಲಿರೋ ಕಷ್ಟನೆಲ್ಲ ಕಳೀಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಫ್ರೆಂಡ್ಸ್, ನಾನ್ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಪ್ರಸಾದ ಅಂತೂ ನಾನು ಅವಾಗ ತಿನ್ಬೇಕ ಯಾವ ಟೇಸ್ಟ್ ಇತ್ತೋ ಈಗಲೂ ಕೂಡ ಅದೇ ಟೇಸ್ಟ್ ಇದೆ. ನೆಕ್ಸ್ಟ್ ಸ್ಯಾಟರ್ಡೆ ನಮ್ ಖುಷಿದು ಬರ್ಡೇ ಇದೆ, ಅವಳಿಗೆ ಬಟ್ಟೆ ಪರ್ಚೇಸ್ ಮಾಡ್ಬೇಕು. ಅದಕ್ಕೆ ಆನಂದ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಕೆಲ್ಸನ ಮುಗಿಸ್ಕೊಂಡು ಹೋಗೋಣ ಸ್ಮಿತಾ, ಇವತ್ತು ಹೆಂಗಿದ್ರು ಹೊರಗಡೆ ಬಂದಿದೀವಿ ಅಂತ ಹೇಳಿದ್ರು. ಬನ್ನಿ ಆ ಕೆಲ್ಸ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ. ನಾವಿವತ್ತು ನಮ್ ಖುಷಿ ಬರ್ತಡೆಗೆ ಬಟ್ಟೆ ತಗೊಂಡ್ಬರೋಣ ಅಂತ ಬಂದಿರೋ ಜಾಗ ಬಂದು ಬಸವೇಶ್ವರ ನಗರದಲ್ಲಿರೋ ಮಿಸ್ಚಿಫ್ ಅನ್ನೋ ಶಾಪ್ಗೆ. ಖುಷಿದಂತೂ ಶಾಪಿಂಗ್ ಆಯ್ತು. ಹಂಗೆ ಆನ್ ದಿ ವೇಲ್ ಹೋಗ್ಬೇಕಾದ್ರೆ ಜಾಕಿದೊಂದು ಔಟ್ಲೆಟ್ ಇದೆ, ಹಾಗಾಗಿ ಆನಂದ್ಗೆ ಒಂದೆರಡು ಟ್ರ್ಯಾಕ್ ಪ್ಯಾಂಟ್ಸ್ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ಪರ್ಚೇಸಿಂಗ್ ಏನೋ ಮುಗೀತು, ಹಾಗೆ ಟೈಮ್ ಕೂಡ ಆಯ್ತು, ಊಟದ ಟೈಮ್. ನಮ್ ಕಾರ್ನ ನಾವ್ ಇಲ್ಲೇ ಪಾರ್ಕ್ ಮಾಡಿ ಎದುರುಗಡೆ ಇರೋ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಒಂದ್ ಒಳ್ಳೆ ಊಟ ಅಂತೂ ಆಯ್ತು. ಇವಾಗ ಮನೆ ಕಡೆ ಹೋಗೋ ಸಮಯ. ಬನ್ನಿ ಹಾಗೆ ನಮ್ಮ ಮನೆ ಕಡೆ ಹೋಗ್ಬೇಕಾದ್ರೆ ಆನ್ ದಿ ವೇಲಿ ಒಂದು ಶಿವನ್ ದೇವಸ್ಥಾನ ಇದೆ. ಆ ದೇವಸ್ಥಾನ ಏನಿದ್ರು ರಶ್ ಇಲ್ಲ ಅಂದ್ರೆ, ಇಲ್ಲ ಓಪನ್ ಆಗಿದ್ರೆ ಹೋಗ್ಬಿಟ್ಟು ಬರೋಣ ಅಲ್ಲಿ.
ಫ್ರೆಂಡ್ಸ್ ನೋಡಕ್ಕೆ ತುಂಬಾನೇ ರಶ್ ಇದೆ ಅನ್ಸುತ್ತೆ, ಬನ್ನಿ ನೋಡ್ಕೊಂಡ್ ಬರೋಣ ಒಂದ್ಸತಿ. ಫ್ರೆಂಡ್ಸ್ ನೋಡಿ ನಾವು ಎಷ್ಟು ಕಡಿಮೆ ಇದೆ ಅಂತ ಬಂದ್ರೆ, ಎಷ್ಟು ಕ್ಲೀನ್ ರೌಂಡ್ ಎಲ್ಲ ತಿರ್ಗಾಡ್ಕೊಂಡು ಬಂದೆ. ಖುಷಿ ಸುಸ್ತಾಯ್ತಾ, ಬರೀ ಮಲ್ಕೊಂಬಿಟ್ಟಿದೆ. ಎಷ್ಟೇ ರಶ್ ಇದ್ರು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತಲ್ವಾ. ನೋಡಿದ್ರ ಒಂದೇ ದೇವಸ್ಥಾನದಲ್ಲಿ 14 ಲಿಂಗನ ದರ್ಶನ ಮಾಡಿಸ್ದೆ. ನೀವೊಂದ್ಸಲಿ ಈ ದೇವಸ್ಥಾನಕ್ಕೆ ಒಂದ್ಸತಿ ಭೇಟಿ ನೀಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.